ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ. ಅವಂತಿಪುರದಲ್ಲಿ ಸೇನಾಪಡೆ ಕೋಂಬಿಂಗ್ ಅನ್ನ ಮಾಡ್ತಾ ಇದೆ. ಶಂಕಿತ ಉಗ್ರರ ಮನೆಗಳಿಗೆ ಭಾರತೀಯ ಸೇನೆ ಈಗ ಶೋಧವನ್ನ ಮಾಡ್ತಾ ಇರೋದು. ಜಮ್ಮು ಕಾಶ್ಮೀರದ ನಾನಾ ಭಾಗಗಳಲ್ಲಿ ಕಾರ್ಯಾಚರಣೆ. ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ಆದ ನಂತರ ಈಗ ಉಗ್ರರ ಬೇಟೆಯನ್ನ ಆಡ್ತಾ ಇರುವಂಥದ್ದು. ಬೆನ್ನಹತ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿ. ಅವಂತಿಪುರದಲ್ಲಿ ಈಗ ಕೋಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಡೆಗೆ ಹೋಗಿರಬಹುದು ಅನ್ನುವಂಥ ಅನುಮಾನಗಳಿದ್ದೇ ಇರುತ್ತೆ. ಆ ಅನುಮಾನದ ಆಧಾರದ ಮೇಲೆ ಈಗ ಕೋಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ. ಬಟ್ ಮುಖ್ಯವಾಗಿ ಅಲ್ಲಿ ಕೇಳಿ ಬರ್ತಾ ಇದ್ದಿದ್ದೇನು ಅಂತಂದರೆ, ಇವರು ಹೇಗೆ ಎಂಟ್ರಿ ಕೊಟ್ಟರು, ಗಡಿ ಭಾಗಗಳಿಂದ 15 ಕಿಲೋಮೀಟರ್ 20 ಕಿಲೋಮೀಟರ್ ಒಳಗಡೆಗೆ ಇವ್ರು ಹೇಗೆ ಬಂದರು, ಈ ಪ್ರಶ್ನೆಯಲ್ಲಿ ಸಹಜವಾಗಿ ಬರುತ್ತೆ. ಬಂದಂಥ ವಿಚಾರದಲ್ಲಿ ಈಗ ಉತ್ತರ ಸಿಗೋದೇನು ಅಂತಂದರೆ, ಅಲ್ಲಿ ಕಣಿವೆಗಳಿದ್ದಾವೆ ಅಂತೆ, ಒಂದಿಷ್ಟು ಗುಹೆಗಳಿದ್ದಾವಂತೆ. ಅದು ಕೆಲವು ಮ್ಯಾನ್ ಮೇಡ್ ಇದ್ದಾವಂತೆ, ಕೆಲವು ನೈಸರ್ಗಿಕವಾಗಿರುವಂಥದ್ದು ಇದೆ ಅಂತೆ. ಹಾಗಾಗಿ ಅದು ಎಲ್ಲಿಂದ ಏನು ಎತ್ತ ಅನ್ನೋದೇ ಗೊತ್ತಾಗಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾರಲ್ಲಿ. ಹಲವು ಮಾಹಿತಿಗಳು ಅಲ್ಲಿಂದ ಬರುತ್ತೆ. ಇದು ನೋಡ್ತಾ ಇದ್ದೀರಿ ನೀವು, ಕೋಂಬಿಂಗ್ ಕಾರ್ಯಾಚರಣೆಯನ್ನು ಈಗ ಮಾಡಿದ್ದಾರೆ, ಹುಡುಕ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಹೇಗೆ ನಡೀತಾ ಇದೆ ಕೋಂಬಿಂಗ್ ಕಾರ್ಯಾಚರಣೆ, ಜೊತೆಗೆ ಸೈನಿಕರಿಗೆ ಯಾವ್ಯಾವ ಭಾಗಗಳಲ್ಲೆಲ್ಲ ತಡ್ಕಾಡ್ತಾ ಇದ್ದಾರೆ, ಒಬ್ಬನಾದರೂ ಸಿಗಬೇಕಲ್ಲ, ಎಲ್ಲಿದ್ದಾರಂತ ಏನಾದರೂ ಅನುಮಾನಗಳಿದೆಯಾ? ಅರುಣ್ ನೋಡಿ, ಪಹಲ್ಗಾಮ್ನಲ್ಲಿ ಘಟನೆ ಆಗಿದೆ. ಘಟನೆ ಆದ ಬಳಿಕ ಇವು ಭಯೋತ್ಪಾದಕರನ್ನು ತಲೆಮರೆಸ್ಕೊಂಡಿದ್ದಾರೆ. ಅವರು ಮತ್ತು ಅವರ ಪೂರಕ ವ್ಯಕ್ತಿಗಳು ಯಾರಿರ್ತಾರೆ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಸೇನಾ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ, ಸರ್ಚ್ ಆಪರೇಷನ್ಗಳು ಕೂಡ ನಡೀತಾ ಇದ್ದಾವೆ. ಘಟನೆ ನಡೆದಂಥ ಸ್ಥಳ ಏನಿದೆ, ಪಹಲ್ಗಾಮ್ ಸುತ್ತಮುತ್ತಲಿನ ಕಣಿವೆ ಪ್ರದೇಶಗಳೇನಿದ್ದಾವೆ, ಅಲ್ಲಿಗ ಹುಡುಕಾಟಗಳು ನಡೀತಾ ಇರುವಂಥದ್ದು. ಇದ್ರ ಜೊತೆಗೆ ಭಯೋತ್ಪಾದಕರು ಹೆಚ್ಚು ಕಂಡು ಬರುವಂಥ ಕೆಲವು ನಗರಗಳೇನಿದ್ದಾವೆ ಅಲ್ಲೂ ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳಾಗ್ತಾ ಇದ್ದಾವೆ. ಮುಖ್ಯವಾಗಿ ಅವಂತಿಪುರ ಆಗಿರ್ಬೋದು, ಶೋಪಿಯಾನ ಆಗಿರ್ಬೋದು, ಬಾರಾಮುಲ್ಲಾ, ಪುಲ್ವಾಮಾ, ಈ ರೀತಿಯಾದಂಥ ಬೇರೆ ಬೇರೆ ನಗರಗಳೇನಿದ್ದಾವೆ ಇಲ್ಲೂ ಕೂಡ ಭಯೋತ್ಪಾದಕರು ಮತ್ತು ಅದನ್ನು ಬೆಂಬಲಿಸುವಂಥ ಒಂದಿಷ್ಟು ಜನರು ಅವರಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಅಥವಾ ಆಶ್ರಯ ಕೊಡುವಂಥದ್ದು ಅಥವಾ ಅವರಿಗೆ ನೆರವು ಕೊಡುವಂಥ ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ಅಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ಈಗ ಅಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಗಬಹುದಾ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಕೆಲವೊಮ್ಮೆ ಈ ಉಗ್ರರು ಈ ಒಂದು ಕೃತ್ಯವನ್ನು ಮಾಡಿ ಇಲ್ಲಿ ತಲೆಮರೆಸ್ಕೊಂಡು ಆಶ್ರಯ ಪಡ್ಕೊಂಡಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಎಲ್ಲ ಭಯೋತ್ಪಾದಕ ಪೀಡಿತ ಒಂದಷ್ಟು ಜಿಲ್ಲೆಗಳೇನಿದ್ದಾವೆ ಈ ಜಿಲ್ಲೆಗಳಲ್ಲಿ ಈಗ ಸರ್ಚ್ ಆಪರೇಷನ್ ಅನ್ನು ಜಾರಿಯಲ್ಲಿಟ್ಟಿರುವಂಥದ್ದು. ಈ ಘಟನೆಗೆ ಪೂರಕವಾದಂತಹ ಮಾಹಿತಿಗಳೇನಾದರೂ ಸಿಗುತ್ತಾ ಅನ್ನುವಂಥದ್ದನ್ನ ಕಲೆ ಹಾಕುವಂಥ ಕೆಲಸವನ್ನ ಮಾಡಲಾಗ್ತದೆ. ಇದ್ರ ಜೊತೆಗೆ ಈ ಒಂದು ಘಟನೆಯಲ್ಲಿ ಭಾಗಿಯಾದಂತಹ ಇಬ್ಬರು ಭಯೋತ್ಪಾದಕರೇನಿದ್ದಾರೆ, ಆಸಿಫ್ ಮತ್ತೆ ಮತ್ತೊಬ್ಬರು, ಆದಿಲ್ ಅವರನ್ನ ಅವರ ಕುಟುಂಬಸ್ಥರು ಅಥವಾ ಅವರ ಸಹೋದರರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಹಂಚ್ಕೊಂಡಿದ್ರಾ, ಇದ್ರ ಬಗ್ಗೆ ಮುಂಚೆಯೇ ಗೊತ್ತಿತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಇಲ್ಲಿ ಏನಾದರೂ ನಡೆದಿತ್ತಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಎಲ್ಲಾ ಭಾಗದಲ್ಲೂ ಕೂಡ ಈಗ ಬಹಳಷ್ಟು ಆಕ್ಟಿವ್ ಆಗಿ ಸರ್ಚ್ ಆಪರೇಷನ್ಗಳು ಕೂಡ ನಡೀತಾ ಇದ್ದಾವೆ. ಕಾಡು ಮತ್ತೆ ನಾಡು, ಊರುಗಳಲ್ಲೂ ಮತ್ತೆ ಕಾಡುಗಳಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ಆಪರೇಷನ್ ನಡೀತಾ ಇರುವಂಥದ್ದು, ಕೋಂಬಿಂಗ್ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು. ಶತಾಯಗತಾಯವಾಗಿ ಯಾರು 26 ಜನರ ಜೀವವನ್ನು ಬಲಿ ಪಡೆದ್ರು ಭಯೋತ್ಪಾದಕರು, ಅವ್ರನ್ನ ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆಗಳು ಕೂಡ ನಡೀತಾ ಇದ್ದಾವೆ. ಅರುಣ್.